ಕರ್ನಾಟಕ ರಾಜಕೀಯದಲ್ಲಿ ಈಗಿನಿಂದಲೇ ಮುಂದಿನ ವಿಧಾನಸಭಾ ಚುನಾವಣೆಯ ತಯಾರಿ ನಡೀತಾ ಇದೆ. 2028ರ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವ ರಾಜಕೀಯ ಪಕ್ಷಗಳು ಈಗಲೇ ತಮ್ಮ ಚದುರಂಗದಾಟವನ್ನ ಶುರು ಮಾಡಿವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಜೆಡಿಎಸ್ ಪಕ್ಷದ ವರಿಷ್ಠ, ಜೆಡಿಎಸ್ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಅಥವಾ ಕಮಲ ಪಾಳೆಯದ ಮುಂದೆ ಕೆಲವು ಕಠಿಣ ಷರತ್ತುಗಳನ್ನು ಇಟ್ಟಿದ್ದಾರೆ ಎಂಬ ಸುದ್ದಿ ಈಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನೇ ಮೂಡಿಸಿದೆ. 2028ರ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಲೇ ಟವಲ್ ಹಾಕಿದರ? ಮಿತ್ರ ಪಕ್ಷ ಬಿಜೆಪಿಗೆ ಎಚ್.ಡಿ.ಕೆ ಕೊಟ್ಟಿರುವ ಕಂಡೀಷನ್ಗಳಾದ್ರೂ ಏನು? ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ ಪಾಲಿನ ಪ್ಲಾನ್ ಆದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷವೊಂದು ರಾಷ್ಟ್ರೀಯ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಾಗ ಉಂಟಾಗುವ ಅಧಿಕಾರ ಹಂಚಿಕೆಯ ಸಂಘರ್ಷಗಳು ಅಥವಾ ಅಸ್ಮಿತೆಯ ಹೋರಾಟಗಳು ಯಾವಾಗಲೂ ಕುತೂಹಲಕಾರಿಯಾಗಿರುತ್ತವೆ. ಪ್ರಸ್ತುತ ಸನ್ನಿವೇಶದಲ್ಲಿ 2028ರ ವಿಧಾನಸಭಾ ಚುನಾವಣೆಗೆ ಇನ್ನು 3 ವರ್ಷಗಳು ಬಾಕಿ ಇರುವಂತೆ ಜೆಡಿಎಸ್ ತನ್ನ ಭವಿಷ್ಯದ ರಾಜಕೀಯ ದಾರಿಯನ್ನ ಸ್ಪಷ್ಟಪಡಿಸಲು ಮುಂದಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಾರ್ಗದರ್ಶನ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಜೆಡಿಎಸ್ ಈಗಾಗಲೇ 2028ರ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಟವಲ್ ಹಾಕುವ ಮೂಲಕ ಬಿಜೆಪಿ ಪಾಳೆಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಈ ರಾಜಕೀಯ ನಡೆಯು ಕೇವಲ ಒಂದು ಆಕಾಂಕ್ಷೆಯಲ್ಲ, ಬದಲಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಜನಪ್ರಿಯತೆಯನ್ನ ತನ್ನತ್ತ ಸೆಳೆದುಕೊಳ್ಳುವ ಮತ್ತು ಮೈತ್ರಿಕೂಟದಲ್ಲಿ ತನ್ನ ಮೇಲುಗೈಯನ್ನ ಸಾಧಿಸುವ ಒಂದು ವ್ಯವಸ್ಥಿತ ರಾಜಕೀಯ ರಣತಂತ್ರವಾಗಿದೆ. ಸ್ನೇಹಿತರೆ, ಹಾಸನದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬದ ಆಚರಣೆಯು ಕೇವಲ ಒಂದು ಸಂಭ್ರಮಾಚರಣೆಯಾಗಿರದೆ ಅದು ಪಕ್ಷದ ಪುನರುತ್ಥಾನದ ಮಹತ್ವದ ವೇದಿಕೆಯಾಯಿತು. 2024ರ ಲೋಕಸಭಾ ಚುನಾವಣೆಯ ನಂತರ ಹಾಸನದಲ್ಲಿ ಮೊದಲ ಬಾರಿಗೆ ಬೃಹತ್ ಸಮಾವೇಶ ನಡೆಸುವ ಮೂಲಕ ಜೆಡಿಎಸ್ ತನ್ನ ಭದ್ರಕೋಟೆಯನ್ನ ಮರಳಿ ಪಡೆಯಲು ಹಂಬಲವನ್ನ ವ್ಯಕ್ತಪಡಿಸಿತು. ಈ ಸಮಾವೇಶದಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರ ಉತ್ಸಾಹವು ಪಕ್ಷವು ಕೇವಲ 19 ಸ್ಥಾನಗಳಿಗೆ ಸೀಮಿತವಾಗಿಲ್ಲ, ಬದಲಿಗೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂಬ ಸಂದೇಶವನ್ನ ರವಾನಿಸಿತು. ಈ ಸಮಾವೇಶದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ ಹೇಳಿಕೆಗಳು ಅತ್ಯಂತ ಗಮನಾರ್ಹವಾಗಿದ್ವು. ನನ್ನ ಗುರಿ ಕೇವಲ ಮುಖ್ಯಮಂತ್ರಿಯಾಗುವುದಲ್ಲ, ಬದಲಿಗೆ ಈ ರಾಜ್ಯದ ಕೆಟ್ಟ ಆಡಳಿತವನ್ನ ಸರಿಪಡಿಸುವುದು ಎಂದು ಇವರು ಹೇಳುವ ಮೂಲಕ ತಾನು ಕೇವಲ ಅಧಿಕಾರದಾಹಿ ಅಲ್ಲ ಎಂಬ ಇಮೇಜ್ ಅನ್ನು ಸೃಷ್ಟಿಸಲು ಪ್ರಯತ್ನಿಸಿದರು. ಆದರೆ ಅದೇ ವೇದಿಕೆಯಲ್ಲಿ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು 2028ರಲ್ಲಿ ಕುಮಾರಣ್ಣ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗುವುದು ನಮ್ಮ ಗುರಿ ಎಂದು ಘೋಷಿಸುವ ಮೂಲಕ ಪಕ್ಷದ ಅಧಿಕೃತ ಅಜೆಂಡಾವನ್ನ ಬಹಿರಂಗಪಡಿಸಿದರು. ಇದು ಜೆಡಿಎಸ್ ಪಕ್ಷದ ಡ್ಯುಯಲ್ ಟ್ರ್ಯಾಕ್ ಸಂವಹನ ತಂತ್ರದ ಭಾಗವಾಗಿದೆ. ಹಿರಿಯ ನಾಯಕರು ಸಮಾಜ ಸುಧಾರಣೆಯ ಬಗ್ಗೆ ಮಾತನಾಡಿದರೆ, ಕಿರಿಯ ನಾಯಕರು ಅಧಿಕಾರ ಹಿಡಿಯುವ ಗುರಿಯನ್ನ ಕಾರ್ಯಕರ್ತರ ಮುಂದೆ ಇಡ್ತಾರೆ. ಹಾಸನದ ಈ ಸಮಾವೇಶವು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವ ಸ್ಪಷ್ಟ ಎಚ್ಚರಿಕೆಯೂ ಹೌದು. ಹಾಸನದಲ್ಲಿ ಕಾಂಗ್ರೆಸ್ ನಡೆಸಿದ 2 ಬೃಹತ್ ಸಮಾವೇಶಗಳಿಗೆ ಪ್ರತಿಯಾಗಿ ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶಿಸಿದೆ. ದೇವೇಗೌಡರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಜೆಡಿಎಸ್ ಮುಗಿದು ಹೋದ ಅಧ್ಯಾಯ ಎಂದು ಭಾವಿಸಿರುವ ವಿರೋಧಿಗಳಿಗೆ ಈ ಸಮಾವೇಶವು ಉತ್ತರ ನೀಡಿದೆ ಎಂದರು. ಇದು ಒಂದು ರೀತಿಯಲ್ಲಿ ಮೈತ್ರಿ ಪಕ್ಷವಾದ ಬಿಜೆಪಿಗೂ ಒಂದು ಸ್ಪಷ್ಟ ಸಂದೇಶವಾಗಿತ್ತು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಇಲ್ಲದೆ ಬಿಜೆಪಿ ಗೆಲ್ಲುವುದು ಅಸಾಧ್ಯ ಎಂಬ ವಾಸ್ತವವನ್ನ ಜೆಡಿಎಸ್ ಮನವರಿಕೆ ಮಾಡಿಕೊಟ್ಟಿದೆ. ಸ್ನೇಹಿತರೆ, ರಾಜಕೀಯದಲ್ಲಿ ಟವಲ್ ಹಾಕುವುದು ಎಂದರೆ ಒಂದು ಸ್ಥಾನಕ್ಕೆ ತನ್ನ ಹಕ್ಕನ್ನ ಮೊದಲೇ ಕಾಯ್ದಿರಿಸುವುದು ಎಂದರ್ಥ. ಎಚ್.ಡಿ. ಕುಮಾರಸ್ವಾಮಿಯವರು ದೆಹಲಿಯ ರಾಜಕೀಯದಲ್ಲಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ಇವರ ಮನಸ್ಸು ಮತ್ತು ರಾಜಕೀಯ ತಂತ್ರಗಳು ಕರ್ನಾಟಕದ ಮೇಲೆಯೇ ಕೇಂದ್ರೀಕೃತವಾಗಿದೆ. ಕರ್ನಾಟಕಕ್ಕೆ ಭೇಟಿ ನೀಡಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುವುದು ಮತ್ತು ಇವರ ಮಗ ನಿಖಿಲ್ ಅವರಿಗೆ ಮಾರ್ಗದರ್ಶನ ನೀಡುವುದು ಇವರ ಸೈಲೆಂಟ್ ರಾಜಕೀಯ ತಂತ್ರದ ಭಾಗವಾಗಿದೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಈಗಿನಿಂದಲೇ 2028ರ ಚುನಾವಣೆಯ ಕಿಚ್ಚನ್ನ ಹಚ್ಚಲು ಕುಮಾರಣ್ಣ ಮತ್ತೆ ಸಿಎಂ ಎಂಬ ಅಭಿಯಾನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ತೆಳಮಟ್ಟದಲ್ಲಿ ಆರಂಭಿಸಲಾಗಿದೆ. ಇದು ಕೇವಲ ಭಾವನಾತ್ಮಕ ವಿಷಯವಲ್ಲ,
ಬದಲಿಗೆ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವ ಒಂದು ವಿಧಾನವಾಗಿದೆ. ಕುಮಾರಸ್ವಾಮಿಯವರು ತಾನು ರಾಜ್ಯ ರಾಜಕಾರಣಕ್ಕೆ ಮರಳುವುದು ಜನರ ಒತ್ತಾಯದ ಮೇರೆಗೆ ಎಂದು ಬಿಂಬಿಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರು 9,000 ಕಿಲೋಮೀಟರ್ ರಾಜ್ಯ ಪ್ರವಾಸವು ಇದೇ ಉದ್ದೇಶವನ್ನ ಹೊಂದಿದ್ದು ಜನರು ಕುಮಾರಸ್ವಾಮಿಯವರ ಆಡಳಿತವನ್ನ ನೆನೆಯುತ್ತಿದ್ದಾರೆ ಎಂದು ಇವರು ವಾದಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಬಿಜೆಪಿಯ ನಾಯಕರೊಂದಿಗೆ ಅತ್ಯುತ್ತಮ ಸಂಬಂಧವನ್ನ ಹೊಂದಿರುವ ಎಚ್.ಡಿ. ಕುಮಾರಸ್ವಾಮಿಯವರು ಮೈತ್ರಿಯನ್ನ ಮುಂದುವರಿಸಲು ಕೆಲವು ಪ್ರಬಲ ಷರತ್ತುಗಳನ್ನು ವಿಧಿಸಿದ್ದಾರೆ ಎಂದು ರಾಜಕೀಯ ಮೂಲಗಳಿಂದ ತಿಳಿದು ಬಂದಿದೆ. ಇವುಗಳು ಕೇವಲ ಮೌಖಿಕ ಷರತ್ತುಗಳಲ್ಲ, ಬದಲಿಗೆ ಮೈತ್ರಿಯ ಅಡಿಪಾಯವನ್ನ ನಿರ್ಧರಿಸುವ ಅಂಶಗಳಾಗಿವೆ. ಮೊದಲನೇದಾಗಿ ಕುಮಾರಸ್ವಾಮಿಯವರು ಬಿಜೆಪಿ ಹೈಕಮಾಂಡ್ ಮುಂದೆ ಇಟ್ಟಿರುವ ಮೊದಲ ಮತ್ತು ಪ್ರಮುಖ ಷರತ್ತು ಏನು ಅಂದರೆ 2028ರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಮುಖವಾಗಿ ತನ್ನನ್ನ ಬಿಂಬಿಸುವುದು. ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ನಂತರ ಅಂತಹ ಜನಪ್ರಿಯ ಮಾಸ್ ಲೀಡರ್ ಇಲ್ಲದಿರುವುದು ಕುಮಾರಸ್ವಾಮಿಯವರಿಗೆ ಒಂದು ರೀತಿಯಲ್ಲಿ ಪ್ರಮುಖವಾದ ಪ್ಲಸ್ ಪಾಯಿಂಟ್ ಆಗಿದೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಮ್ಮತವಿಲ್ಲದ ಕಾರಣ, ಒಳಜಗಳವಿರುವ ಕಾರಣ ಕುಮಾರಸ್ವಾಮಿಯವರ ನಾಯಕತ್ವವು ಮೈತ್ರಿಕೂಟಕ್ಕೆ ಲಾಭದಾಯಕ ಎಂದು ಇವರು ವಾದಿಸ್ತಾ ಇದ್ದಾರೆ. ಎರಡನೆಯದಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಮತ್ತು ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಕನಿಷ್ಠ ಅಂದ್ರೂ 80 ವಾರ್ಡ್ಗಳನ್ನು ಅಥವಾ ತಕ್ಕದಾದ ಸೀಟ್ಗಳನ್ನು ನೀಡಬೇಕು ಎಂಬುವುದು ಜೆಡಿಎಸ್ನ ಕುಮಾರಸ್ವಾಮಿಯವರ ಕಠಿಣ ಷರತ್ತು. ಬೆಂಗಳೂರಿನ ಸುತ್ತಮುತ್ತಲಿನ ಒಕ್ಕಲಿಗ ಪ್ರಭಾವದ ಕ್ಷೇತ್ರಗಳಲ್ಲಿ ಅಂದರೆ ಯಶವಂತಪುರ, ದಾಸರಹಳ್ಳಿ, ಬೆಂಗಳೂರು ದಕ್ಷಿಣದಂತಹ ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಲವಾಗಿದ್ದು ಅಲ್ಲಿ ಬಿಜೆಪಿ ತನಗೆ ಪೂರಕವಾಗಿರಬೇಕು ಎಂದು ಕುಮಾರಸ್ವಾಮಿ ಬಯಸಿದ್ದಾರೆ. ಎರಡನೆಯದಾಗಿ ಮಂಡ್ಯ, ಹಾಸನ, ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಜೆಡಿಎಸ್ ಪಕ್ಷದ ನಾಯಕತ್ವ ಮತ್ತು ಕಾರ್ಯಕರ್ತರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಕುಮಾರಸ್ವಾಮಿಯವರ ಮತ್ತೊಂದು ಷರತ್ತು. ಈ ಭಾಗಗಳಲ್ಲಿ ಬಿಜೆಪಿ ನಾಯಕರು ಜೆಡಿಎಸ್ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೆಳೆಯುವ ಕೆಲಸವನ್ನ ಮಾಡಬಾರದು ಮತ್ತು ಆಪರೇಷನ್ ಕಮಲದಂತಹ ತಂತ್ರಗಳನ್ನ ಇಲ್ಲಿ ಪ್ರಯೋಗಿಸಬಾರದು ಎಂಬುದು ಇವರ ನಿಲುವು. ನಾಲ್ಕನೆಯದಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ಕಡಿಮೆ ಸ್ಥಾನಗಳನ್ನು ಹೊಂದಿದ್ರು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಂಡ ಮಾದರಿಯನ್ನು ಕರ್ನಾಟಕದಲ್ಲೂ ಅನ್ವಯಿಸಬೇಕು ಎಂಬುದು ಜೆಡಿಎಸ್ ಒಳಗಿನ ಗುಪ್ತ ಆಲೋಚನೆಯಾಗಿದೆ. ಬಿಜೆಪಿಯು ದೊಡ್ಡ ಪಕ್ಷವಾಗಿದ್ರು ಪ್ರಾದೇಶಿಕ ಸಮತೋಲನ ಮತ್ತು ಒಕ್ಕಲಿಗ ಮತ ಬ್ಯಾಂಕಿಗಾಗಿ ಕುಮಾರಸ್ವಾಮಿಯವರಿಗೆ ಸಿಎಂ ಸ್ಥಾನವನ್ನ ನೀಡಬೇಕು ಎಂಬ ಒಪ್ಪಂದಕ್ಕೆ ಇವರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ರಾಜ್ಯ ಬಿಜೆಪಿಯ ನಾಯಕರನ್ನ ಹೊರತುಪಡಿಸಿ ಮೈತ್ರಿಗೆ ಸಂಬಂಧಿಸಿದ ಎಲ್ಲಾ ನಿರ್ಧಾರಗಳನ್ನು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಮಟ್ಟದಲ್ಲೇ ಅಂತಿಮಗೊಳಿಸಬೇಕು ಎಂಬುದು ಕುಮಾರಸ್ವಾಮಿಯವರ ಪ್ರಬಲ ಷರತ್ತು. ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಚರ್ಚಿಸುವುದು ಸಮಯ ವ್ಯರ್ಥ ಎಂಬುದು ಎಂದು ಇವರು ಭಾವಿಸಿದ್ದು ಹೈಕಮಾಂಡ್ನೊಂದಿಗೆ ನೇರ ಸಂಬಂಧವನ್ನ ಹೊಂದಿದ್ದಾರೆ. ಸ್ನೇಹಿತರೆ, ಜೆಡಿಎಸ್ ಪಕ್ಷದ ಈ ಹಕ್ಕು ಮಂಡನೆಯು ರಾಜ್ಯ ಬಿಜೆಪಿ ನಾಯಕರಲ್ಲಿ ಅಸಮಾಧಾನವನ್ನೇ ಮೂಡಿಸಿದೆ. ಬಿವೈ ವಿಜಯೇಂದ್ರ ಅವರು ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡ ನಂತರ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಸ್ವತಂತ್ರವಾಗಿ ಬೆಳೆಸಲು ಪ್ರಯತ್ನಿಸ್ತಾ ಇದ್ದಾರೆ. ಮಂಡ್ಯ ಮತ್ತು ಶ್ರೀರಂಗಪಟ್ಟಣದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶಗಳನ್ನು ಉಲ್ಲೇಖಿಸಿರುವ ವಿಜಯೇಂದ್ರ ಬಿಜೆಪಿ ಈಗಾಗಲೇ ಅಲ್ಲಿ ನೆಲೆಯನ್ನ ಕಂಡುಕೊಂಡಿದೆ ಎಂದು ವಾದಿಸಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ನಡುವೆ ಮುಖ್ಯಮಂತ್ರಿ ಕುರ್ಚಿಗಾಗಿ ದೊಡ್ಡ ಪೈಪೋಟಿಯೇ ನಡೀತಾ ಇತ್ತು. ಆದರೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿ ಈಗ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಈ ರೇಸ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.